ಬ್ರೇಕ್ ನಂತರ ಮಹಾಭಾರತ 2024 ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಕರ್ನಾಟಕದ 28 ಲೋಕಸಭಾ ಕ್ಷೇತ್ರಗಳನ್ನು ವಲಯವಾರು ನಾವು ಚರ್ಚೆ ಮಾಡ್ತಾ ಇದ್ದೀವಿ. ಬ್ರೇಕ್ಗಿಂತ ಮುಂಚೆ ನಾನು ಪ್ರಶಾಂತ್ ಹಳೆ ಮೈಸೂರು ಭಾಗವನ್ನು ಚರ್ಚೆ ಮಾಡ್ತಾ ಇದ್ವಿ. ಹಳೆ ಮೈಸೂರು ಭಾಗದ 7 ಲೋಕಸಭಾ ಕ್ಷೇತ್ರಗಳ ಬಲವನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಲೆಟ್ ಅಸ್ ಸ್ಟಾರ್ಟ್ ಫ್ರಮ್ ಚಾಮರಾಜನಗರ. ಚಾಮರಾಜನಗರದಲ್ಲಿ ಎಸ್ ಬಾಲರಾಜ್ ಅವರನ್ನು ಬಿಜೆಪಿ ಈಗಾಗಲೇ ಅಭ್ಯರ್ಥಿಯನ್ನಾಗಿ ಘೋಷಿಸಿದೆ. ಕಾಂಗ್ರೆಸ್ ಅಭ್ಯರ್ಥಿ ಘೋಷಣೆ ಬಾಕಿ ಇದೆ. ಸುನೀಲ್ ಬೋಸ್, ಸಚಿವ ಎಚ್ ಸಿ ಮಹಾದೇವಪ್ಪನವರ ಪುತ್ರ ಸುನೀಲ್ ಬೋಸ್ ಕ್ಯಾಂಡಿಡೇಟ್ ಆಗುವ ಸಾಧ್ಯತೆ ಇದೆ. ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. ಬಿಜೆಪಿಯ ಒಬ್ಬ ಶಾಸಕರು ಇಲ್ಲಿ ಇಲ್ಲ. ಕಾಂಗ್ರೆಸ್ಸಿನ 7 ಜನ ಶಾಸಕರಿದ್ದಾರೆ. ಜೆಡಿಎಸ್ನ ಒಬ್ಬ ಶಾಸಕರಿದ್ದಾರೆ. ಪಕ್ಷಗಳ ಬಲಾಬಲ ವಿಧಾನಸಭಾ ಕ್ಷೇತ್ರವಾರು. ಬಿಜೆಪಿಯ ಒಬ್ಬ ಶಾಸಕರು ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿಲ್ಲ. ಕಾಂಗ್ರೆಸ್ಸಿನ 7 ಶಾಸಕರಿದ್ದಾರೆ. ಜೆಡಿಎಸ್ನ ಒಬ್ಬ ಶಾಸಕರಿದ್ದಾರೆ ಚಾಮರಾಜನಗರ ಲೋಕಸಭಾ ಕ್ಷೇತ್ರದಲ್ಲಿ. 2014ರಲ್ಲಿ ಇಲ್ಲಿ ಧ್ರುವ ನಾರಾಯಣ್ 1,41,000 ಮತಗಳ ಅಂತರದಿಂದ ಗೆದ್ದಿದ್ರು. 2019ರಲ್ಲಿ ಧ್ರುವ ನಾರಾಯಣ್ 1,800 ಚಿಲ್ಲರೆ ಮತಗಳ ಅಂತರದಿಂದ ಮಾತ್ರ ಸೋತು. 1,817 ಮತಗಳ ಅಂತರದಿಂದ 2019ರಲ್ಲಿ ಧ್ರುವ ನಾರಾಯಣ್ ಸೋತ್ರು. ಇದೇ ಧ್ರುವ ನಾರಾಯಣ್ ದಿವಂಗತರು. ಈಗ ಇದೇ ಧ್ರುವ ನಾರಾಯಣ್ 2014ರಲ್ಲಿ 1,41,182 ಮತಗಳ ಅಂತರದಿಂದ ಗೆದ್ದಿದ್ರು. ಈ ಸಲ ಇಲ್ಲಿ ಕಳೆದ ಸಲ ಧ್ರುವ ನಾರಾಯಣರನ್ನು ಸೋಲಿಸಿದ್ದ ಶ್ರೀನಿವಾಸ್ ಪ್ರಸಾದ್ ನಿವೃತ್ತಿಯನ್ನು ಘೋಷಿಸಿದ್ದಾರೆ. ಅವರ ಬದಲು ಎಸ್ ಬಾಲರಾಜ್ ಅವರಿಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡಿದೆ. ಕಾಂಗ್ರೆಸ್ ಟಿಕೆಟ್ ಅನೌನ್ಸ್ ಮಾಡೋದು ಬಾಕಿ ಇದೆ. ನನ್ನ ಕೊಲ್ಲಿಗ ಪ್ರಶಾಂತ್ ಅವರಿಂದ ಕ್ವಿಕ್ ಆಗಿ, ಪ್ರಶಾಂತ್, ಒಂದೇ ನಿಮಿಷದಲ್ಲಿ ಹೇಳೋದಾದ್ರೆ ಅಜಿತ್, ಒಂದು ಕ್ಲೋಸ್ ಕಾಂಟೆಸ್ಟ್ ಅನ್ನು ನೋಡುವಂಥ ಕ್ಷೇತ್ರ ಇದು. ಒಂದು ಫೈಟ್ ನಡೀತಕ್ಕಂಥ ಕ್ಷೇತ್ರ. ಕಳೆದ ಬಾರಿ ಇದು ಬಿ ಜೆ ಪಿ ಗೆದ್ದಿದ್ದು. ಶ್ರೀನಿವಾಸ್ ಪ್ರಸಾದ್ ಬಿ ಜೆ ಪಿಗೆ ಬಂದ ಕಾರಣದಿಂದ ಸಣ್ಣ ಮತಗಳ ಅಂತರದಿಂದ ಬಿ ಜೆ ಪಿ ಗೆದ್ದಿತ್ತು. ಆದರೆ ಈ ಬಾರಿ ಕಾಂಗ್ರೆಸ್ ಸ್ಟ್ರಾಂಗ್ ಫೀಟ್ನಲ್ಲಿದೆ. ಎಚ್ ಸಿ ಮಹದೇವಪ್ಪ ತಮ್ಮ ಪುತ್ರನನ್ನು ನಿಲ್ಲಿಸಿದರೆ ಕಾಂಗ್ರೆಸ್ ಒಂದು ದೊಡ್ಡ ಪ್ರಮಾಣದಲ್ಲಿ ಈ ಫೈಟನ್ನು ತೆಗೆದುಕೊಳ್ಳುತ್ತೆ ಅಂತಕ್ಕಂಥದ್ದು ಸ್ಪಷ್ಟ. ತುಂಬ ಬಿ ಜೆ ಪಿ ಮತ್ತು ಕಾಂಗ್ರೆಸ್ ನಡುವೆ ಫೈಟ್ ನಡೀಬಹುದಾಗಿರ್ತಕ್ಕಂಥ ಕ್ಷೇತ್ರ ಇದು. ಮೈತ್ರಿಯ ಪರಿಣಾಮ ಏನಿರುತ್ತಿಲ್ಲ ನೋಡಿ, ಚಾಮರಾಜನಗರ ಭಾಗದಲ್ಲಿ ಮೈತ್ರಿಯ ಪರಿಣಾಮ ಕಡಿಮೆ. ಆದರೆ ಈ ಒಂದು ಚಾಮರಾಜನಗರ ಜಿಲ್ಲೆಯ ಹೊರತು ಮೈಸೂರಿನ 3-4 ಕ್ಷೇತ್ರಗಳು ಬರ್ತವೆ. ವರುಣ ಬರುತ್ತೆ, ನಂಜನಗೂಡು ಬರುತ್ತೆ, ಟಿ ನರಸೀಪುರ ಬರುತ್ತೆ. ಅಲ್ಲಿ ಒಂದಿಷ್ಟು ಮೈತ್ರಿಯ ಪರಿಣಾಮಗಳು ಆಗಬಹುದಾಗಿರ್ತಕ್ಕಂಥದ್ದು. ಮತ್ತು ಆ ಭಾಗದ ಲಿಂಗಾಯತ ಮತದಾರರು ಏನು ವರುಣಾದಲ್ಲಿ ಸಿದ್ದರಾಮಯ್ಯನವರ ಪರವಾಲಿದ್ರು, ಅವರು ಲೋಕಸಭಾ ಚುನಾವಣೆಯಲ್ಲಿ ಏನು ಮಾಡ್ತಾರೆ, ಹಿಂದುಳಿದ ವರ್ಗದ ಮತದಾರರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಈಗ ಉಪ್ಪಾರರು ದೊಡ್ಡ ಸಂಖ್ಯೆಯಲ್ಲಿದ್ದಾರೆ. ಅಲ್ಲಿ ಎಸ್ ಸಿ ವೋಟ್ಸ್ಗಳು ಹೇಗೆ ಡಿವೈಡ್ ಆಗ್ತವೆ, ಇವೆಲ್ಲವೂ ನೋಡಬೇಕಾಗಿರ್ತಕ್ಕಂಥ ಸಂಗತಿ ಅಂತ ಅನಿಸುತ್ತೆ. ಎಸ್ ಸಿ ರಿಸರ್ವ್ಡ್ ಕಾನ್ಸ್ಟಿಟ್ಯೂಯೆನ್ಸಿ ಚಾಮರಾಜನಗರ ಇದು. ಎಸ್ ಸಿ ರಿಸರ್ವ್ಡ್ ಮೀಸಲು ಕ್ಷೇತ್ರ. ಎಸ್, ದಲಿತ ಬಲಗೈ 2 ಅಭ್ಯರ್ಥಿ ಇರ್ತಾರೆ. ಎಸ್, ಸಾಮಾನ್ಯವಾಗಿ ದಲಿತ ಬಲಗೈ ಅಭ್ಯರ್ಥಿಗಳನ್ನು 2 ಪಕ್ಷದವರು ಕೊಡ್ತಾರೆ. ತುಂಬ ಚರ್ಚಿಸಲ್ಪಟ್ಟಿರುವಂಥ ಕ್ಷೇತ್ರ ಮೈಸೂರು. ಪ್ರತಾಪ್ ಸಿಂಹ ಅವರ ಬದಲು ಮಹಾರಾಜ ಯದುವೀರರಿಗೆ ಬಿಜೆಪಿ ಟಿಕೆಟ್ ಅನೌನ್ಸ್ ಮಾಡುವ ಮೂಲಕ ಮೈಸೂರು ರಾಜ್ಯದಾದ್ಯಂತ ಚರ್ಚೆಯಾಗುವಂತೆ ಆಯಿತು. ಈ ಸಲ ಬಿಜೆಪಿ ಅಭ್ಯರ್ಥಿಯನ್ನು ಘೋಷಣೆ ಮಾಡಿದೆ ಮಹಾರಾಜ ಯದುವೀರ್. ಕಾಂಗ್ರೆಸ್ ಇನ್ನೂ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ. ಕ್ವಿಕ್ ಆಗಿ ಗ್ರಾಫಿಕ್ ಅಪ್ಡೇಟ್ಸ್ ಆಗಬೇಕು. ಕಾಂಗ್ರೆಸ್ ಇನ್ನೂ ಅಭ್ಯರ್ಥಿಯನ್ನು ಘೋಷಣೆ ಮಾಡಿಲ್ಲ ಮೈಸೂರಿಗೆ. ಎಂ ಲಕ್ಷ್ಮಣ್ ಪಾಸಿಬಲ್ ಕ್ಯಾಂಡಿಡೇಟ್, ಸಿಂಗಲ್ ನೇಮ್ ಹೋಗಿದೆ ಅಂತ ಹೇಳ್ತಾ ಇದ್ರು. ಆವಾಗ ಎಂ ಲಕ್ಷ್ಮಣ್ ಅವರ ಹೆಸರನ್ನ ರಾಜ್ಯ ಕಾಂಗ್ರೆಸ್ ಕೇಂದ್ರಕ್ಕೆ ಕಳಿಸಿದ್ದಾಗ ಪ್ರತಾಪ್ ಸಿಂಹನೇ ಬಿಜೆಪಿ ಅಭ್ಯರ್ಥಿ ಅನ್ನುವ ಚರ್ಚೆ ಇತ್ತು. ಈಗ ಯದುವೀರ್ ಒಡೆಯರ್ ಅಭ್ಯರ್ಥಿಯಾದ ನಂತರ ಡೆಫಿನೆಟ್ಲಿ ಕಾಂಗ್ರೆಸ್ಸಿನ ಸ್ಟ್ರಾಟಜಿ ಕೂಡ ಚೇಂಜ್ ಆಗುತ್ತೆ. ವಿಧಾನಸಭಾ ಕ್ಷೇತ್ರಗಳ ಬಲಾಬಲಕ್ಕೆ ಬಂದರೆ ಮೈಸೂರಿನಲ್ಲೂ ಕೂಡ 8 ವಿಧಾನಸಭಾ ಕ್ಷೇತ್ರಗಳು ಬರ್ತವೆ. 1 ಬಿಜೆಪಿ, 5 ಕಾಂಗ್ರೆಸ್, 2 ಜೆಡಿಎಸ್. ಮೈಸೂರು ಲೋಕಸಭಾ ಕ್ಷೇತ್ರದಲ್ಲಿ ಬಿಜೆಪಿಯ ಶಾಸಕರು ಒಬ್ಬರಿದ್ದಾರೆ. ಕಾಂಗ್ರೆಸ್ಸಿನ ಶಾಸಕರು 5 ಜನ ಇದ್ದಾರೆ. ಜೆಡಿಎಸ್ನ ಶಾಸಕರು 2 ಇದ್ದಾರೆ. ಇದು ವಿಧಾನಸಭಾ ಕ್ಷೇತ್ರವಾರು ಬಲಾಬಲ. 2014 ಮತ್ತು 2019 2 ಚುನಾವಣೆಗಳನ್ನು ಇಲ್ಲಿ ಪ್ರತಾಪ್ ಸಿಂಹ ಗೆದ್ದಿದ್ರು.
2014ರಲ್ಲಿ 31,608 ಮತಗಳ ಅಂತರದಿಂದ 2019ರಲ್ಲಿ ಇದು 2014ರ ಫಲಿತಾಂಶ ನೋಡ್ತಾ ಇದ್ದೀರಿ. ಎಚ್ ವಿಶ್ವನಾಥ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ರು. ಪ್ರತಾಪ್ ಸಿಂಹ 31,608 ಮತಗಳ ಅಂತರದಿಂದ ಇಲ್ಲಿ ಗೆದ್ದಿತ್ತು. 2019 ಗೆಲುವಿನ ಅಂತರ ಗಣನೀಯವಾಗಿ ಜಾಸ್ತಿ ಆಯಿತು. 31,000 ಮತಗಳ ಅಂತರದಿಂದ 2014ರಲ್ಲಿ ಗೆದ್ದಿದ್ರೆ ಪ್ರತಾಪ್ ಸಿಂಹ 2019ರಲ್ಲಿ 1,38,647 ಮತಗಳ ಅಂತರದಿಂದ ಗೆದ್ರು. ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗಿದ್ದವರು ಮಾಜಿ ಸಂಸದ, ಬಿಜೆಪಿಯಲ್ಲಿದ್ದರು ಅವಾಗ ಅವರು, 2009ರಲ್ಲಿ ಬಿಜೆಪಿಯಲ್ಲಿದ್ದರು, ವಿಜಯ್ ಶಂಕರ್ ಕಾಂಗ್ರೆಸ್ ಕ್ಯಾಂಡಿಡೇಟ್ ಆದರು. 1,38,647 ಮತಗಳ ಅಂತರದಿಂದ ವಿಜಯ್ ಸಿಂಹ ಸೋತು, ಪ್ರತಾಪ್ ಸಿಂಹ, ವಿಜಯ್ ಶಂಕರ್ ಸೋತರು, ಪ್ರತಾಪ್ ಸಿಂಹ ಗೆದ್ದು. ನನ್ನ ಕೊಲೀಗ ಪ್ರಶಾಂತ್ ನಾಥ್ ಮತ್ತೊಮ್ಮೆ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ್, ಮೈಸೂರು ನೋಡಿ, ಮೈಸೂರು ನರೇಂದ್ರ ಮೋದಿ ಉಚ್ಚಾಯದ ನಂತರ, ಅಂದರೆ ನರೇಂದ್ರ ಮೋದಿ ರಾಷ್ಟ್ರೀಯ ರಾಜಕಾರಣಕ್ಕೆ ಬಂದ ನಂತರ ಅಲ್ಲಿನ ಕ್ಷೇತ್ರವಾರು ನೀವು ನೋಡಿದರೆ ಕೃಷ್ಣರಾಜ, ಚಾಮರಾಜ, ಕೊಡಗಿನ 2 ಕ್ಷೇತ್ರಗಳು ಬಿ ಜೆ ಪಿಯ ಪ್ರಾಬಲ್ಯದ ಕ್ಷೇತ್ರಗಳು. ಲೋಕಸಭಾ ಚುನಾವಣೆಯಲ್ಲಿ ಪ್ರಿಫರೆನ್ಸ್ ಮೋರ್ ವಿತ್ ಬಿ ಜೆ ಪಿ. ಆದರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾದ ನಂತರ ಒಕ್ಕಲಿಗರು ಸಿದ್ದರಾಮಯ್ಯ ಅವರ ವಿರುದ್ಧ ಒಂದು ಟ್ಯಾಕ್ಟಿಕಲ್ ವೋಟಿಂಗ್ ಮಾಡಿದ ಪರಿಣಾಮವಾಗಿ, ಅದು ಹುಣಸೂರು ಇರ್ಬೋದು, ಎಚ್ ಡಿ ಕೋಟೆ ಇರ್ಬೋದು, ಈ ಕಡೆ ಪಿರಿಯಾಪಟ್ಟಣ ಮತ್ತು ಚಾಮುಂಡೇಶ್ವರಿ, ಈ ಕ್ಷೇತ್ರಗಳಲ್ಲಿ ಒಕ್ಕಲಿಗರ ಟ್ಯಾಕ್ಟಿಕಲ್ ವೋಟಿಂಗ್ನಲ್ಲಿ ಜೆ ಡಿ ಎಸ್ನ ಪರಂಪರಾಗತ ಒಕ್ಕಲಿಗ ಮತಗಳು ಕಾಂಗ್ರೆಸ್ ಕ್ಯಾಂಡಿಡೇಟನ್ನು, ಅಂದರೆ ಸಿದ್ದರಾಮಯ್ಯನವರನ್ನು ಸೋಲಿಸುವುದಕ್ಕಾಗಿ ಬಿ ಜೆ ಪಿಯತ್ತ ಶಿಫ್ಟ್ ಆದ್ದರಿಂದ ಬಿ ಜೆ ಪಿ 2014ರಲ್ಲಿ 38,000 ಮತಗಳ ಅಂತರದಿಂದ, 19ರಲ್ಲಿ ಹ್ಯೂಜ್ ಮಾರ್ಜಿನ್ 1,00,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಪ್ರತಾಪ್ ಸಿಂಹ ಅಲ್ಲಿ ಗೆಲ್ಲುವಂತಾಯಿತು. ಈ ಬಾರಿ ಪ್ರತಾಪ್ ಸಿಂಹ ನಿಂತಿದ್ದರು, ಭಾಳ ಸುಲಭವಾಗಿ ಗೆಲ್ತಿದ್ರು, ಯಾಕಂದರೆ ಅವ್ರ ವಿರುದ್ಧ ಕ್ಯಾಂಡಿಡೇಟ್ ಯಾರು ಅಂತಕ್ಕಂಥದ್ದು ಕಾಂಗ್ರೆಸ್ ದ್ವಂದ್ವದಲ್ಲಿತ್ತು. ಆದರೆ ಏಕಾಏಕಿ ಬಿ ಜೆ ಪಿ ಕ್ಯಾಂಡಿಡೇಟ್ ಚೇಂಜ್ ಮಾಡಿದೆ, ಯದುವೀರ್ ಒಡೆಯರನ್ನು ತಂದಿದೆ. ಒಂದು ರಾಜವಂಶಸ್ಥ ಮನೆತನದ ಪ್ಲಸ್ಸು ಇದೆ, ಮೈನಸ್ಸು ಇದೆ. ರಾಜವಂಶದ ಮನೆತನದ ಕಾರಣದಿಂದ ಒಡೆಯರ್ ಕುಟುಂಬ ಮೈಸೂರು ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ಎಲ್ಲ ಇತ್ಯಾದಿ ಇತ್ಯಾದಿ. ಆದರೆ ಒಂದು ಜಾತೀಯ ರಾಜಕಾರಣ ಏನು ಕಾಂಗ್ರೆಸ್ ಈಗ ಒಕ್ಕಲಿಗ ಕ್ಯಾಂಡಿಡೇಟನ್ನು ಹಾಕುತ್ತೆ, ಆಗ ಏನಾಗುತ್ತೆ ಅಂತಕ್ಕಂಥದ್ದು ಮುಖ್ಯ ನನಗನ್ಸುತ್ತೆ. ಅಜಿತ್, ಚಾಮುಂಡೇಶ್ವರಿ ಕಾಂಗ್ರೆಸ್ ತುಂಬ ಕಾಶಿಯಸ್ ಆಗಿದೆ. ಮುಖ್ಯಮಂತ್ರಿಗಳು ಓರಲ್ ಸೂಚನೆ ಕೊಟ್ಟಿದ್ದಾರಂತೆ, ಯಾರು ವೈಯಕ್ತಿಕ ವಾಗ್ದಾಳಿಗಳನ್ನು ಯದುವೀರ್ ಒಡೆಯರ್ ಮೇಲೆ ಮಾಡಬಾರ್ದು ಇತ್ಯಾದಿ ಇತ್ಯಾದಿ. ನಿಶ್ಚಿತವಾಗಿ ಈಗ ಸುಮಲತಾ ವಿರುದ್ಧದ ರೇವಣ್ಣನವರ ವೈಯಕ್ತಿಕ ದಾಳಿಯ ನಂತರ ಏನಾಯಿತು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ. ಈಗ ಡಿ ಕೆ ಶಿವಕುಮಾರ್ ಮಂಜುನಾಥ್ ವಿರುದ್ಧ ಮಾತಾಡಬೇಡಿ, ಸಿದ್ದರಾಮಯ್ಯನವರು ಯದುವೀರ್ ಒಡೆಯರ್ ವಿರುದ್ಧ ಮಾತನಾಡಬೇಡಿ ಅಂತಕ್ಕಂಥ ಸೂಚನೆಯನ್ನು ಕೊಡ್ತಾ ಇದ್ದಾರೆ. ಯದುವೀರ್ ಒಡೆಯರ್ ಇಸ್ ಅ ಫಾರ್ಮಿಡೇಬಲ್ ಕ್ಯಾಂಡಿಡೇಟ್, ರಾಜವಂಶಸ್ಥ ಮನೆತನ. ಆದರೆ ನನಗನ್ಸುತ್ತೆ ಒಕ್ಕಲಿಗರ ಪರಂಪರಾಗತ ಮತಗಳೇನು ಪ್ರತಾಪ್ ಸಿಂಹಕ್ಕೆ ಶಿಫ್ಟ್ ಆಗ್ತಾಯಿದ್ವು, ಆ ಮತಗಳನ್ನು ಜಿ ಟಿ ದೇವೇಗೌಡರು, ಅವರ ಪುತ್ರ ಹರೀಶ್ ಗೌಡರು ಹುಣಸೂರಿನಲ್ಲಿದ್ದಾರೆ, ಆ ಮತಗಳನ್ನು ಯದುವೀರ್ ಒಡೆಯರ್ಗೆ ಶಿಫ್ಟ್ ಮಾಡಿದರೆ ಯದುವೀರ್ ಒಡೆಯರ್ ಗೆಲ್ಲೋದು ಸುಲಭ ಆಗ್ಬೋದು. ಕೃಷ್ಣರಾಜ, ಚಾಮರಾಜದಲ್ಲಂತೂ ಬಿ ಜೆ ಪಿಯ ಪರಂಪರಾಗತ ಮತಗಳೇ ಇವೆ, ಮೋದಿ ಮತಗಳು ಕೂಡ ಇವೆ. ಆದರೆ ಗ್ರಾಮೀಣ ಭಾಗದ ಒಕ್ಕಲಿಗರು ಯದುವೀರ್ ಒಡೆಯರಿಗೆ ಮಹಾರಾಜ ಅನ್ನುವ ಕಾರಣದಿಂದ ವೋಟ್ಗಳನ್ನು ಶಿಫ್ಟ್ ಮಾಡಿದರೆ ಬಿ ಜೆ ಪಿಗೆ ತುಂಬ ಸುಲಭವಾಗ್ಬೋದು. ಆ ವೋಟ್ಗಳು ಶಿಫ್ಟ್ ಆಗದೇ ಇದ್ದರೆ, ಯಾರಾದರೂ ಒಕ್ಕಲಿಗ ಕ್ಯಾಂಡಿಡೇಟನ್ನು ಫಾರ್ಮಿಡೇಬಲ್ ಆಗಿರೋರನ್ನು ಕಾಂಗ್ರೆಸ್ ತಂದು ನಿಲ್ಲಿಸಿದರೆ ಜಿದ್ದಿ ಆಗ್ಬೋದು, ಟೈಟ್ ಫೈಟ್ ಕೂಡ ಆಗಬಹುದು ಅಂತ ಅನಿಸುತ್ತೆ. ಎಸ್, ಒಂದು ಸಣ್ಣ ಬ್ರೇಕ್ ತೆಗೆದುಕೊಳ್ತಾ ಇದ್ದೀನಿ. ಬ್ರೇಕ್ ನಂತರ ಹಳೆ ಮೈಸೂರು ಭಾಗದ ಮತ್ತೊಂದು ಕ್ಷೇತ್ರ ಕೋಲಾರ ಬಿಜೆಪಿಗ ಜೆಡಿಎಸ್ಗೆ ತುಂಬ ಚರ್ಚೆ ಇತ್ತು. ಜೆಡಿಎಸ್ಗೆ 2 ಕ್ಷೇತ್ರಗಳ ಮಾತ್ರ. ಕೋಲಾರದಲ್ಲಿ ಮುನಿಸ್ವಾಮಿ ಮತ್ತೊಮ್ಮೆ ಬಿಜೆಪಿಯ ಕ್ಯಾಂಡಿಡೇಟ್ ಆಗ್ತಾರೆ ಅನ್ನೋ ಮಾಹಿತಿಗಳಿದ್ವು. ಈಗ ಹೊಸ ಅಪ್ಡೇಟ್ ಇದೆ, ಬ್ರೇಕ್ ಆದ್ಮೇಲೆ ಹೇಳ್ತೀನಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.